ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ಮೀಡಿಯಾದಲ್ಲಿ ಬಂದು ಮಾತಾಡೋದು ವಿಷಯ ಏನಂದರೆ, ಇಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿ ಆಸ್ಪತ್ರೆ ಒಳಗಿಂದ ಒಂದು ಸಣ್ಣ ಕೂಸು ಮಗುವಿಗೆ ಕಿಡ್ನಾಪ್ ಮಾಡಿದ್ರು. ಮಾಡಿದ್ರು ಯಾರಂತ ಗೊತ್ತಿಲ್ಲ. ಮಾಡಿದ್ರು ನಮ್ಮ ಗುಲ್ಬರ್ಗ ಜಿಲ್ಲಾದ ಪೊಲೀಸವರು ಎಲ್ಲರೂ ಒಂದು ಟಾರ್ಗೆಟನ್ನು ಇಟ್ಟರು. 24 ತಾಸದಲ್ಲಿ ನಾನು ಈ ಮಗನ್ನು ತಗೊಂಡು ಬರಬೇಕನ್ಕಿಸಿತ್ತು. ಅವರೆಲ್ಲರೂ ತನ್ನ ಎಲ್ಲ ಶಕ್ತಿಯನ್ನು ಹಚ್ಚಿ ಆ ಮಗುವಿಗೆ ತಂದು ಆ ತಾಯಿಗೆ ಕೊಟ್ಟರೆ ಭಾಳ ಖುಷಿಯಾಗಿತ್ತು ನಮಗೆ. ನಾವು ಎಲ್ಲರೂ ಗುಲ್ಬರ್ಗ ಪೊಲೀಸ್ದವರಿಗೆ ಥ್ಯಾಂಕ್ ಅನ್ನಿಸ್ತೇವೆ. ಮತ್ತು ಇಂಥ ಮಹಿಳೆಯರಿಗೆ ಖಂಡಿತವಾಗಿ ಶಿಕ್ಷೆ ಕೊಡಬೇಕು. ಯಾಕಂದರೆ ಅವ್ರು ಮಾಡಿದ್ದು ತಪ್ಪು ಎಲ್ಲ ಕಡೆಯಿಂದ ತಪ್ಪದ. ಒಂದು ತಾಯಿಲಿಂದ ಒಂದು ಮಗುನಿಗೆ ದೂರ ಮಾಡ್ಬೇಕಂದ್ರೆ ಭಾಳ ದೊಡ್ಡ ತಪ್ಪದ. ಅದು ದೇವರನ್ನೂ ಅದಕ್ಕೂ ಕ್ಷಮಿಸೋದಿಲ್ಲ. ದೇವ್ರನ್ನ ಶಿಕ್ಷೆ ಕೊಡ್ತಾರೆ, ಅವ್ರಿಗೆ ಕೊಡಲ್ಲಂತಿಲ್ಲ. ಆದರೆ ನಮ್ಮದು ಪೊಲೀಸವ್ರಿಗೆ ರಿಕ್ವೆಸ್ಟ್ ಏನಿದೆ ಅಂದರೆ, ಅವ್ರಿಗೆ ಬಿಡಬಾರ್ದು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಯಾಕಂದರೆ ಒಂದು ಮಹಿಳೆ ಮಾಡಿದ್ರೆ ಮುಂದೆ ನೆಕ್ಸ್ಟ್ ಇನ್ನೊಂದು ಮಹಿಳೆಗೆ ಅದೇ ತಿಳ್ಕೊತಾರೆ, ಇವ್ರು ಬಂದರೆ ಇದೇ ಕೆಲಸ ಮಾಡ್ತಾರೆ. ಒಂದು ಕಡೆಯಿಂದ ಎಲ್ಲರಿಗೆ ತಪ್ಪು ಅನ್ನಿಸ್ತಾರೆ. ಆದರೆ ಅಂಥದ್ದು ಆಗಬಾರ್ದು. ಅವ್ರಿಗೆ ಖಂಡಿತವಾಗಿ ಭಾಳ ಕಟ್ಟ ಶಿಕ್ಷೆ ಕೊಡಬೇಕು, ಅವ್ರಿಗೆ ಬಿಡಬಾರ್ದು ಯಾವಾಗಲೂ. ಇದು ನಾ ಗುಲ್ಬರ್ಗ ಪೊಲೀಸಿಗೆ ನನ್ನ ರಿಕ್ವೆಸ್ಟ್ ಇದೆ. ಯಾಕಂದರೆ ಒಂದು ತಾಯಿ ಒಂದು ಮಗುವಿನ ದೂರ ಆಗಬೇಕಂದ್ರೆ ಭಾಳ ಕಷ್ಟದ ಮಾತದ. ಅವ್ರು 2 ದಿವಸ ತಾನು ಹುಟ್ಟಿದ ಮಗನಿಗೆ 2 ದಿವಸ ನೋಡಿಲ್ಲ ತಾಯಿ. ಎಷ್ಟು ಆಸೆ ಇರ್ಬೋದು ಅವ್ರಿಗೆ ನೋಡೋದು. ಅದಕ್ಕಿಂತ ಅವ್ರಿಗೆ ದೂರ ತೊಗೊಂಡಾರ ಅವರು. ಅಂಥವ್ರಿಗೆ ಯಾವಾಗಲೂ ಬಿಡಬಾರ್ದು, ಖಂಡಿತವಾಗಿ ಶಿಕ್ಷೆ ಕೊಡಬೇಕು. ಈ ಗುಲ್ಬರ್ಗ ಪೊಲೀಸಿಗೆ ನಂದು ರಿಕ್ವೆಸ್ಟು ಆಯ್ತು. ಎಲ್ರಿ ನಾನು ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ನಮ್ಮದು ಮಹಿಳೆಯರ ಗುಂಪಿನ ನಾವು ಇಲ್ಲಿ ಬಂದಿದ್ದ ವಿಷಯ ಏನಂದರೆ, ಸರ್ಕಲ್ ಪೊಲೀಸ್ ಸ್ಟೇಷನಿಗೆ ಪೊಲೀಸ್ ಅವರಿಗೆ ನಿನ್ನೇನು ಕೆಲಸ ಮಾಡಿದ್ರು ಸರ್ಕಲ್ ಅವರು, ಆದರೂ ನಮಗೆ ಭಾಳ ಸಂತೋಷ ಆಗಿದೆ. ನಮ್ಮ ಮನಸ್ಸಿಗೆ ಭಾಳಷ್ಟು ಖುಷಿಯಾಗಿದೆ. ಯಾಕಂದರೆ ನಮ್ಮ ಕಲಬುರಗಿ ಪೊಲೀಸ್ ಇಷ್ಟು ಚೆನ್ನಾಗಿದೆ. ನಾವು ಮರ್ಡರ್ ಆತಾವ ಏನೇನು ಆತಾವ ಭಾಳ ದಿವಸ 4 ತಿಂಗಳು 3 ತಿಂಗಳು ಹೋತಾವ ಎಲ್ಲಕ್ಕ ಇದು ಆಗ್ಲಕ್ಕ. ಆದರೆ ಈ ಕೇಸಿನಲ್ಲಿ ಅವರು 24 ತಾಸು ಒಳಗೆ ಹುಡುಗನಿಗೆ ತಗೊಂಡು ಬಂದು ತಾಯಿ ಕೊಟ್ಟು ಏನು ಖುಷಿ ಕೊಟ್ಟಾರ. ನಾವು ಹೇಳೋದು ಅವ್ರಿಗೆ ಏನಿಲ್ಲ, ದೇವರನ್ನ ಅವರಿಗೆ ಆಶೀರ್ವಾದ ಕೊಡ್ತಾನೆ. ಯಾಕಂದರೆ ಒಂದು ಮಗುನಿಗೆ ಒಂದು ತಾಯಿಗೆ ತಗೋಬೇಕಂದ್ರೆ ಭಾಳಷ್ಟು ಖುಷಿ ಇರುತ್ತೆ. ಅವ್ರಿಗೆ ನಾವು ಇಲ್ಲಿ ಸಮಾನ ಮಾಡ್ಲಿಕ್ಕೆ ಬಂದಿದ್ದೇವೆ ಸರ್ಕಲ್ ಪೊಲೀಸ್ ಸ್ಟೇಷನಿಗೆ. ನಾ ಅವ್ರಿಗೆ ಎಲ್ಲರಿಗೆ ಥ್ಯಾಂಕ್ ಅನ್ನಿಸ್ತೀನಿ, ನಮ್ಮ ಟೀಮಿಗೆ ಎಲ್ಲರಿಗೆ ಥ್ಯಾಂಕ್ ಅನ್ನಿಸ್ತೀನಿ. अस्सलाम वालेकुम रहमतुल्लाहि बरकातहू। जैसे कि आप लोग जानते हैं कि कल का एक दिन ही अलग था, कल का टाइम ही अलग था। जो सरकारी हॉस्पिटल से जो बच्चे की चोरी हुई, आज तक तो सुनते आई चोरी हुई, मर्डर हुआ, रेप हुआ वगैरह वगैरह बहुत कुछ सुनते आई। कल की एक अनोखी चोरी थी कि वो एक गरीब लोग का बच्चा था, बच्चा भी ऐसे वालों का नहीं था, गरीब लोगों का सरकारी हॉस्पिटल से जो बच्चा उठाया गया था, वो जब हमारी गुलबर्गे की पुलिस टीम, जो हमारे सनप्रकाश पाटिल एजुकेशन मिनिस्टर जो है वो लोग, और हमारी जो गुलबर्गे की पुलिस टीम 20 से 24 घंटे में एक गरीब माँ का बच्चा जो उनको लौटा है कल सरकारी हॉस्पिटल में, एक सरप्राइज फील हुआ, एक प्राउड फील हुआ। और जो गुलबर्गे की जो पुलिस है, हमारे को बहुत बहुत उनके लिए मैं धन्यवाद और शुक्रिया अदा करना चाहती हूँ कि हमारे कांग्रेस टीम से आज हम चौक पुलिस स्टेशन में सर्कल साहब को और कमिश्नर साहब को धन्यवाद करने के लिए आए हैं, मुबारकबाद देने के लिए। मैं बोलती हूँ कि ये जो लेडीज है जो गुलबर्गे में आए हैं, ये गुलबर्गे की प्रॉपर नहीं है, ये कोई गांव के लेडीज है जो प्लान करके ऐसा आए हैं और ऐसा बच्चा ये कर रहे हैं। सर अगर ऐसी लेडीज है तो उनको सख्त से सख्त कार्रवाई करिए और उनको सख्त से सख्त सजा दीजिए सर। हम इसके खिलाफ है सर। एक बच्चे को माँ के लिए जो चोरी करे, ये बहुत तकलीफ की बात है सर। जो औरत जो पेन दर्द सहन करके जो करती है, जब उसके बच्चे की सूरत नहीं देख सकती, बहुत ये होता। और मैं ये जो पुलिस डिपार्टमेंट का और सनप्रकाश पाटिल का जो हमारे जो टीम है, उनका बहुत दिल से शुक्रिया अदा करता हूँ। और ये औरतों के ऊपर एक्शन लेना सर, और शुक्रिया। मैं कांग्रेस प्रेसिडेंट हूँ, हमारे तमाम कांग्रेस वर्कर की तरफ से बहुत बहुत शुक्रिया सर सर्कल साहब के लिए।